ಆ ಜಿಲ್ಲೆಗೆ ನೀರಾವರಿ ಅನ್ನೋದು ಎಷ್ಟು ಅನುಕೂಲ ಆಗಿದೆಯೋ ಅಷ್ಟೇ ಶಾಪ ಕೂಡ ಆಗಿದೆ. ನೀರಾವರಿ ಲಾಭ ಪಡೆದು ಎಷ್ಟೋ ಜನ ರೈತರು ಸಮೃದ್ಧ ಜೀವನವನ್ನು ನಡೆಸ್ತಾ ಇದ್ದಾರೆ. ಆದರೆ ನೀರಾವರಿಗಾಗಿ ಭೂಮಿ ಕಳೆದುಕೊಂಡ ರೈತರು ಮಾತ್ರ ಇವತ್ತಿಗೂ ಪರಿಹಾರಕ್ಕಾಗಿ ಅಲೆದಾಡ್ತಾ ಇದ್ದಾರೆ. ಪರಿಹಾರಕ್ಕಾಗಿ ಅನ್ನದಾತರ ನಿತ್ಯ ಪರದಾಟ. ಭೂ ಸ್ವಾಧೀನ ಕಚೇರಿ ಶಿಫ್ಟ್, ರೈತರ ಅಲೆದಾಟ. ತನ್ನ ಒಡಲಲ್ಲಿ ನೀರನ್ನ ತುಂಬಿಕೊಂಡು ಕಂಗೊಳಿಸುತ್ತಿರುವ ಮಲಪ್ರಭಾ ನದಿ, ಹೂಳು ತುಂಬಿಕೊಂಡು ಶಿಥಿಲಾವಸ್ಥೆಗೆ ತಲುಪಿರುವ ಮಲಪ್ರಭಾ ನದಿ ಕಾಲುವೆ, ಕಸ ಕಂಟಿಗಳು ಬೆಳೆದು ಹುಡುಕೋದಕ್ಕೂ ಕಷ್ಟ ಆಗಿರುವ ಘಟಪ್ರಭಾ ಕಾಲುವೆಗಳು, ಇನ್ನು ಇದ್ದು ಇಲ್ಲದಂತಾಗಿರುವ ಮಲಪ್ರಭಾ ವಿಶೇಷ ಭೂಸ್ವಾಧೀನ ಕಚೇರಿ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ 3 ನದಿಗಳು ಹರಿಯುವ ಜಿಲ್ಲೆ. ಆದರೆ ಇಲ್ಲಿ ಈ ನದಿಗಳ ನೀರನ್ನ ಹರಿಸಿಕೊಂಡು ಎಷ್ಟೋ ರೈತರು ಖುಷಿಯಿಂದ ಇದ್ದಾರೆ. ಆದರೆ ಇದೇ ನೀರಾವರಿಗೆ ಕಾಲುವೆಗಾಗಿ ಭೂಮಿ ಕೊಟ್ಟ ರೈತರು ಇಂದಿಗೂ ಸೂಕ್ತ ಪರಿಹಾರ ಸಿಗದೆ ಪರದಾಡುತ್ತಿದ್ದಾರೆ. ತಮಗೆ ಬೇಕಾಗಿರೋ ಪರಿಹಾರಕ್ಕೆ ರೈತರು ನಿತ್ಯ ಕಚೇರಿಗೆ ಅಲೆದಾಡುತ್ತಿದ್ದಾರೆ. ಭೂಮಿ ಕಳೆದುಕೊಂಡಿದ್ದು 20ರಿಂದ 25 ವರ್ಷದಿಂದಲೂ ಪರಿಹಾರ ಸಿಗದೆ ಬಾಗಲಕೋಟೆ ಕಚೇರಿಗೆ ಅಲೆದಾಡಿ ಚಪ್ಪಲಿ ಹರಿದುಕೊಂಡಿದ್ದಾರೆ. ಆದರೂ ಪರಿಹಾರ ಕೈಗೆ ಬಂದಿಲ್ಲ. ಈ ಮಧ್ಯೆ ಇದೀಗ ಬಾಗಲಕೋಟೆ ನಗರದಲ್ಲಿನ ಮಲಪ್ರಭಾ ಯೋಜನೆ 3ರ ವಿಶೇಷ ಭೂಸ್ವಾಧೀನ ಕಚೇರಿಯನ್ನ ಧಾರವಾಡಕ್ಕೆ ಸ್ಥಳಾಂತರ ಮಾಡಿ ಆದೇಶ ಹೊರಡಿಸಲಾಗಿದೆ. ಇದು ಈ ಭಾಗದ ರೈತರನ್ನ ಕೆರಳಿಸಿದೆ. 2019ರಿಂದ ನಮ್ಮ ವಿಜಯಪುರ ಜಿಲ್ಲೆ ಹಿತ್ತಳದಲ್ಲಿ 3-4 ವರ್ಷ ಆದ್ರೂ ನಮ್ಗೆ ಕೆನಾಲ್ ಬಂದು ಯಾವುದೇ ಪೇಮೆಂಟ್ ಆಗಲಿ ಇನ್ನಿತರ ಯಾವುದೇ ಸೌಲಭ್ಯ ಆಗಲಿ ಕೆನಾಲ್ ಬಗ್ಗೆ ಅಧಿಕಾರಿಗಳು ಆಸಕ್ತಿ ವಹಿಸ್ತಾ ಇಲ್ಲ. ಆದ್ರೂ ವಿಜಯಪುರದಿಂದ ಬರಬೇಕಂದ್ರೆ ಇಲ್ಲಿಗೆ ಬಾಗಲಕೋಟೆಗೆ 100 ಕಿಲೋಮೀಟರ್ 150 ಕಿಲೋಮೀಟರ್ ಇದೆ. ಇದೇ ತರ ನಾವು ಧಾರವಾಡಕ್ಕೆ ಆದ್ರೆ 200-300 ಕಿಲೋಮೀಟರ್ ಆಗುತ್ತೆ. ಆದಷ್ಟು ಇದನ್ನ ನಮಗೆ ಏನತ್ತಲ್ಲ ಇಲ್ಲೇ ಆಲ್ಮಟ್ಟಿ ಬಾಗಲಕೋಟದಲ್ಲೇ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಜನಗಳಿಗೆ, ನಮ್ಮ ರೈತರಿಗೆ. ಮಲಪ್ರಭಾ ಯೋಜನೆ 3 ವಿಶೇಷ ಭೂಸ್ವಾಧೀನ ಕಚೇರಿ ಕರ್ನಾಟಕ ನೀರಾವರಿ ನಿಗಮ ವ್ಯಾಪ್ತಿಯ ಅಡಿಯಲ್ಲಿ ಬರುತ್ತದೆ. ಮಲಪ್ರಭಾ ಯೋಜನೆ 3 ಅಂತ ಹೆಸರು ಮಾತ್ರ, ಇದರ ಅಡಿಯಲ್ಲಿ ಘಟಪ್ರಭಾ ಬಲ ಹಾಗೂ ಎಡದಂಡೆ ಬರುತ್ತದೆ. ಈಗ ಈ ಸ್ಥಳಾಂತರವನ್ನ ತಡೆ ಹಿಡಿಯಲಿಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಮಾಡೋದಾಗಿ ಹೇಳಿದ್ದಾರೆ. ಧಾರವಾಡಕ್ಕೆ ಶಿಫ್ಟ್ ಮಾಡಲಿಕ್ಕೆ ಹಿಂದೆನೂ ಕೂಡ ಆಗಿತ್ತು. ನಾವಿದ್ದಾಗನು ನಾನು ವಿರೋಧ ಪಕ್ಷದಲ್ಲಿದ್ದಾಗ ಒಂದ್ಸರಿ ಪ್ರಯತ್ನ ಮಾಡಿದ್ರು. ಅದನ್ನ ನಾನು ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಕೆಲವು ಅಧಿಕಾರಿಗಳು ರಾತ್ರೋರಾತ್ರಿ ಕೆಲವು ಕಾಗದ ಪತ್ರ ತಗೊಂಡೋಗಿದ್ರು, ವಾಪಸ್ ತರಿಸಿ ಇಲ್ಲೇನೆ ಇಡಿಸಿದೆ ನಾನು. ಮಲಪ್ರಭಾ ಘಟಪ್ರಭಾದ್ದು ಏನು ಪರಿಹಾರ ಕೊಡ್ತಕ್ಕಂಥ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಕಚೇರಿಗಳು ಅಲ್ಲೇ ಇದ್ದು ನಾನು ಹೊಡೆದಾಡಿ ಅದನ್ನು ಇಲ್ಲಿ ಮಾಡಿಸಿದ್ದೆ. ಮತ್ತೆ ಈಗ ಹೋಗ್ತಿದ್ರು, ಅದನ್ನ ತಡಿಲಿಕ್ಕೆ ಎಲ್ಲರೂ ಸೇರಿ ಪ್ರಯತ್ನವನ್ನು ಮಾಡಬೇಕು. ಮಲಪ್ರಭಾ ಯೋಜನೆ 3 ಕಚೇರಿ ಬಾಗಲಕೋಟೆಯಿಂದ ಸ್ಥಳಾಂತರ ಮಾಡುವ ನಿರ್ಧಾರಕ್ಕೆ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ. ಜನಪ್ರತಿನಿಧಿಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದು, ಇದು ಬಾಗಲಕೋಟೆಯಲ್ಲಿ ಉಳಿಯುತ್ತಾ ಧಾರವಾಡಕ್ಕೆ ಹೋಗುತ್ತಾ ಕಾದು ನೋಡಬೇಕಿದೆ. ಬಾಗಲಕೋಟೆಯಿಂದ ಸಿದ್ದು ಉತ್ತರಗಾವಿ, ರಿಪಬ್ಲಿಕ್ ಕನ್ನಡ. ಆ ಜಿಲ್ಲೆಗೆ ನೀರಾವರಿ ಅನ್ನೋದು ಎಷ್ಟು ಅನುಕೂಲ ಆಗಿದೆಯೋ ಅಷ್ಟೇ ಶಾಪ ಕೂಡ ಆಗಿದೆ. ನೀರಾವರಿ ಲಾಭ ಪಡೆದು ಎಷ್ಟೋ ಜನ ರೈತರು ಸಮೃದ್ಧ ಜೀವನವನ್ನು ನಡೆಸ್ತಾ ಇದ್ದಾರೆ. ಆದರೆ ನೀರಾವರಿಗಾಗಿ ಭೂಮಿ ಕಳೆದುಕೊಂಡ ರೈತರು ಮಾತ್ರ ಇವತ್ತಿಗೂ ಪರಿಹಾರಕ್ಕಾಗಿ ಅಲೆದಾಡ್ತಾ ಇದ್ದಾರೆ. ಪರಿಹಾರಕ್ಕಾಗಿ ಅನ್ನದಾತರ ನಿತ್ಯ ಪರದಾಟ. ಭೂ ಸ್ವಾಧೀನ ಕಚೇರಿ ಶಿಫ್ಟ್, ರೈತರ ಅಲೆದಾಟ. ತನ್ನ ಒಡಲಲ್ಲಿ ನೀರನ್ನ ತುಂಬಿಕೊಂಡು ಕಂಗೊಳಿಸುತ್ತಿರುವ ಮಲಪ್ರಭಾ ನದಿ, ಹೂಳು ತುಂಬಿಕೊಂಡು ಶಿಥಿಲಾವಸ್ಥೆಗೆ ತಲುಪಿರುವ ಮಲಪ್ರಭಾ ನದಿ ಕಾಲುವೆ, ಕಸ ಕಂಟಿಗಳು ಬೆಳೆದು ಹುಡುಕೋದಕ್ಕೂ ಕಷ್ಟ ಆಗಿರುವ ಘಟಪ್ರಭಾ ಕಾಲುವೆಗಳು, ಇನ್ನು ಇದ್ದು ಇಲ್ಲದಂತಾಗಿರುವ ಮಲಪ್ರಭಾ ವಿಶೇಷ ಭೂಸ್ವಾಧೀನ ಕಚೇರಿ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ 3 ನದಿಗಳು ಹರಿಯುವ ಜಿಲ್ಲೆ. ಆದರೆ ಇಲ್ಲಿ ಈ ನದಿಗಳ ನೀರನ್ನ ಹರಿಸಿಕೊಂಡು ಎಷ್ಟೋ ರೈತರು ಖುಷಿಯಿಂದ ಇದ್ದಾರೆ. ಆದರೆ ಇದೇ ನೀರಾವರಿಗೆ ಕಾಲುವೆಗಾಗಿ ಭೂಮಿ ಕೊಟ್ಟ ರೈತರು ಇಂದಿಗೂ ಸೂಕ್ತ ಪರಿಹಾರ ಸಿಗದೆ ಪರದಾಡುತ್ತಿದ್ದಾರೆ.
ತಮಗೆ ಬೇಕಾಗಿರೋ ಪರಿಹಾರಕ್ಕೆ ರೈತರು ನಿತ್ಯ ಕಚೇರಿಗೆ ಅಲೆದಾಡುತ್ತಿದ್ದಾರೆ. ಭೂಮಿ ಕಳೆದುಕೊಂಡಿದ್ದು 20ರಿಂದ 25 ವರ್ಷದಿಂದಲೂ ಪರಿಹಾರ ಸಿಗದೆ ಬಾಗಲಕೋಟೆ ಕಚೇರಿಗೆ ಅಲೆದಾಡಿ ಚಪ್ಪಲಿ ಹರಿದುಕೊಂಡಿದ್ದಾರೆ. ಆದರೂ ಪರಿಹಾರ ಕೈಗೆ ಬಂದಿಲ್ಲ. ಈ ಮಧ್ಯೆ ಇದೀಗ ಬಾಗಲಕೋಟೆ ನಗರದಲ್ಲಿನ ಮಲಪ್ರಭಾ ಯೋಜನೆ 3ರ ವಿಶೇಷ ಭೂಸ್ವಾಧೀನ ಕಚೇರಿಯನ್ನ ಧಾರವಾಡಕ್ಕೆ ಸ್ಥಳಾಂತರ ಮಾಡಿ ಆದೇಶ ಹೊರಡಿಸಲಾಗಿದೆ. ಇದು ಈ ಭಾಗದ ರೈತರನ್ನ ಕೆರಳಿಸಿದೆ. 2019ರಿಂದ ನಮ್ಮ ವಿಜಯಪುರ ಜಿಲ್ಲೆ ಹಿತ್ತಳದಲ್ಲಿ 3-4 ವರ್ಷ ಆದ್ರೂ ನಮ್ಗೆ ಕೆನಾಲ್ ಬಂದು ಯಾವುದೇ ಪೇಮೆಂಟ್ ಆಗಲಿ ಇನ್ನಿತರ ಯಾವುದೇ ಸೌಲಭ್ಯ ಆಗಲಿ ಕೆನಾಲ್ ಬಗ್ಗೆ ಅಧಿಕಾರಿಗಳು ಆಸಕ್ತಿ ವಹಿಸ್ತಾ ಇಲ್ಲ. ಆದ್ರೂ ವಿಜಯಪುರದಿಂದ ಬರ್ಬೇಕಂದ್ರೆ ಇಲ್ಲಿಗ ಬಾಗಲಕೋಟೆಗೆ 100 ಕಿಲೋಮೀಟರ್ 150 ಕಿಲೋಮೀಟರ್ ಇದೆ. ಇದೇ ತರ ನಾವು ಧಾರವಾಡಕ್ಕೆ ಆದ್ರೆ 200-300 ಕಿಲೋಮೀಟರ್ ಆಗುತ್ತೆ. ಆದಷ್ಟು ಇದನ್ನ ನಮಗೆ ಏನತ್ತಲ್ಲ ಇಲ್ಲೇ ಆಲ್ಮಟ್ಟಿ ಬಾಗಲಕೋಟದಲ್ಲೇ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಜನಗಳಿಗೆ, ನಮ್ಮ ರೈತರಿಗೆ. ಮಲಪ್ರಭಾ ಯೋಜನೆ 3 ವಿಶೇಷ ಭೂಸ್ವಾಧೀನ ಕಚೇರಿ ಕರ್ನಾಟಕ ನೀರಾವರಿ ನಿಗಮ ವ್ಯಾಪ್ತಿಯ ಅಡಿಯಲ್ಲಿ ಬರುತ್ತದೆ. ಮಲಪ್ರಭಾ ಯೋಜನೆ 3 ಅಂತ ಹೆಸರು ಮಾತ್ರ, ಇದರ ಅಡಿಯಲ್ಲಿ ಘಟಪ್ರಭಾ ಬಲ ಹಾಗೂ ಎಡದಂಡೆ ಬರುತ್ತದೆ. ಈಗ ಈ ಸ್ಥಳಾಂತರವನ್ನ ತಡೆ ಹಿಡಿಯಲಿಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಮಾಡೋದಾಗಿ ಹೇಳಿದ್ದಾರೆ. ಧಾರವಾಡಕ್ಕೆ ಶಿಫ್ಟ್ ಮಾಡಲಿಕ್ಕೆ ಹಿಂದೆನೂ ಕೂಡ ಆಗಿತ್ತು. ನಾವಿದ್ದಾಗನು ನಾನು ವಿರೋಧ ಪಕ್ಷದಲ್ಲಿದ್ದಾಗ ಒಂದ್ಸರಿ ಪ್ರಯತ್ನ ಮಾಡಿದ್ರು, ಅದನ್ನ ನಾನು ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಕೆಲವು ಅಧಿಕಾರಿಗಳು ರಾತ್ರೋರಾತ್ರಿ ಕೆಲವು ಕಾಗದ ಪತ್ರ ತಗೊಂಡೋಗಿದ್ರು, ವಾಪಸ್ ತರಿಸಿ ಇಲ್ಲೇನೆ ಇಡಿಸಿದೆ. ನಾನು ಮಲಪ್ರಭಾ ಘಟಪ್ರಭಾದ್ದು ಏನು ಪರಿಹಾರ ಕೊಡ್ತಕ್ಕಂಥ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಕಚೇರಿಗಳು ಅಲ್ಲೇ ಇದ್ದು ನಾನು ಹೊಡೆದಾಡಿ ಅದನ್ನು ಇಲ್ಲಿ ಮಾಡಿಸಿದ್ದೆ. ಮತ್ತೆ ಈಗ ಹೋಗ್ತಿದ್ರು, ಅದನ್ನ ತಡಿಲಿಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನವನ್ನು ಮಾಡಬೇಕು. ಮಲಪ್ರಭಾ ಯೋಜನೆ 3 ಕಚೇರಿ ಬಾಗಲಕೋಟೆಯಿಂದ ಸ್ಥಳಾಂತರ ಮಾಡುವ ನಿರ್ಧಾರಕ್ಕೆ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ. ಜನಪ್ರತಿನಿಧಿಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದು, ಇದು ಬಾಗಲಕೋಟೆಯಲ್ಲಿ ಉಳಿಯುತ್ತಾ ಧಾರವಾಡಕ್ಕೆ ಹೋಗುತ್ತಾ ಕಾದು ನೋಡಬೇಕಿದೆ. ಬಾಗಲಕೋಟೆಯಿಂದ ಸಿದ್ದು ತುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ಆ ಜಿಲ್ಲೆಗೆ ನೀರಾವರಿ ಅನ್ನೋದು ಎಷ್ಟು ಅನುಕೂಲ ಆಗಿದೆಯೋ ಅಷ್ಟೇ ಶಾಪ ಕೂಡ ಆಗಿದೆ. ನೀರಾವರಿ ಲಾಭ ಪಡೆದು ಎಷ್ಟೋ ಜನ ರೈತರು ಸಮೃದ್ಧ ಜೀವನವನ್ನು ನಡೆಸ್ತಾ ಇದ್ದಾರೆ. ಆದರೆ ನೀರಾವರಿಗಾಗಿ ಭೂಮಿ ಕಳೆದುಕೊಂಡ ರೈತರು ಮಾತ್ರ ಇವತ್ತಿಗೂ ಪರಿಹಾರಕ್ಕಾಗಿ ಅಲೆದಾಡ್ತಾ ಇದ್ದಾರೆ. ಪರಿಹಾರಕ್ಕಾಗಿ ಅನ್ನದಾತರ ನಿತ್ಯ ಪರದಾಟ. ಭೂ ಸ್ವಾಧೀನ ಕಚೇರಿ ಶಿಫ್ಟ್, ರೈತರ ಅಲೆದಾಟ. ತನ್ನ ಒಡಲಲ್ಲಿ ನೀರನ್ನ ತುಂಬಿಕೊಂಡು ಕಂಗೊಳಿಸುತ್ತಿರುವ ಮಲಪ್ರಭಾ ನದಿ, ಹೂಳು ತುಂಬಿಕೊಂಡು ಶಿಥಿಲಾವಸ್ಥೆಗೆ ತಲುಪಿರುವ ಮಲಪ್ರಭಾ ನದಿ ಕಾಲುವೆ, ಕಸ ಕಂಟಿಗಳು ಬೆಳೆದು ಹುಡುಕೋದಕ್ಕೂ ಕಷ್ಟ ಆಗಿರುವ ಘಟಪ್ರಭಾ ಕಾಲುವೆಗಳು, ಇನ್ನು ಇದ್ದು ಇಲ್ಲದಂತಾಗಿರುವ ಮಲಪ್ರಭಾ ವಿಶೇಷ ಭೂಸ್ವಾಧೀನ ಕಚೇರಿ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ 3 ನದಿಗಳು ಹರಿಯುವ ಜಿಲ್ಲೆ. ಆದರೆ ಇಲ್ಲಿ ಈ ನದಿಗಳ ನೀರನ್ನ ಹರಿಸಿಕೊಂಡು ಎಷ್ಟೋ ರೈತರು ಖುಷಿಯಿಂದ ಇದ್ದಾರೆ. ಆದರೆ ಇದೇ ನೀರಾವರಿಗೆ ಕಾಲುವೆಗಾಗಿ ಭೂಮಿ ಕೊಟ್ಟ ರೈತರು ಇಂದಿಗೂ ಸೂಕ್ತ ಪರಿಹಾರ ಸಿಗದೆ ಪರದಾಡುತ್ತಿದ್ದಾರೆ. ತಮಗೆ ಬೇಕಾಗಿರೋ ಪರಿಹಾರಕ್ಕೆ ರೈತರು ನಿತ್ಯ ಕಚೇರಿಗೆ ಅಲೆದಾಡುತ್ತಿದ್ದಾರೆ. ಭೂಮಿ ಕಳೆದುಕೊಂಡಿದ್ದು 20ರಿಂದ 25 ವರ್ಷದಿಂದಲೂ ಪರಿಹಾರ ಸಿಗದೆ ಬಾಗಲಕೋಟೆ ಕಚೇರಿಗೆ ಅಲೆದಾಡಿ ಚಪ್ಪಲಿ ಹರಿದುಕೊಂಡಿದ್ದಾರೆ. ಆದರೂ ಪರಿಹಾರ ಕೈಗೆ ಬಂದಿಲ್ಲ. ಈ ಮಧ್ಯೆ ಇದೀಗ ಬಾಗಲಕೋಟೆ ನಗರದಲ್ಲಿನ ಮಲಪ್ರಭಾ ಯೋಜನೆ 3ರ ವಿಶೇಷ ಭೂಸ್ವಾಧೀನ ಕಚೇರಿಯನ್ನ ಧಾರವಾಡಕ್ಕೆ ಸ್ಥಳಾಂತರ ಮಾಡಿ ಆದೇಶ ಹೊರಡಿಸಲಾಗಿದೆ. ಇದು ಈ ಭಾಗದ ರೈತರನ್ನ ಕೆರಳಿಸಿದೆ. 2019ರಿಂದ ನಮ್ಮ ವಿಜಯಪುರ ಜಿಲ್ಲೆ ಹಿತ್ತಳದಲ್ಲಿ 3-4 ವರ್ಷ ಆದ್ರೂ ನಮ್ಗೆ ಕೆನಾಲ್ ಬಂದು ಯಾವುದೇ ಪೇಮೆಂಟ್ ಆಗಲಿ ಇನ್ನಿತರ ಯಾವುದೇ ಸೌಲಭ್ಯ ಆಗಲಿ ಕೆನಾಲ್ ಬಗ್ಗೆ ಅಧಿಕಾರಿಗಳು ಆಸಕ್ತಿ ವಹಿಸ್ತಾ ಇಲ್ಲ. ಆದ್ರೂ ವಿಜಯಪುರದಿಂದ ಬರ್ಬೇಕಂದ್ರೆ ಇಲ್ಲಿಗ ಬಾಗಲಕೋಟೆಗೆ 100 ಕಿಲೋಮೀಟರ್ 150 ಕಿಲೋಮೀಟರ್ ಇದೆ. ಇದೇ ತರ ನಾವು ಧಾರವಾಡಕ್ಕೆ ಆದ್ರೆ 200-300 ಕಿಲೋಮೀಟರ್ ಆಗುತ್ತೆ. ಆದಷ್ಟು ಇದನ್ನ ನಮಗೆ ಏನತ್ತಲ್ಲ ಇಲ್ಲೇ ಆಲ್ಮಟ್ಟಿ ಬಾಗಲಕೋಟದಲ್ಲೇ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಜನಗಳಿಗೆ, ನಮ್ಮ ರೈತರಿಗೆ. ಮಲಪ್ರಭಾ ಯೋಜನೆ 3 ವಿಶೇಷ ಭೂಸ್ವಾಧೀನ ಕಚೇರಿ ಕರ್ನಾಟಕ ನೀರಾವರಿ ನಿಗಮ ವ್ಯಾಪ್ತಿಯ ಅಡಿಯಲ್ಲಿ ಬರುತ್ತದೆ. ಮಲಪ್ರಭಾ ಯೋಜನೆ 3 ಅಂತ ಹೆಸರು ಮಾತ್ರ, ಇದರ ಅಡಿಯಲ್ಲಿ ಘಟಪ್ರಭಾ ಬಲ ಹಾಗೂ ಎಡದಂಡೆ ಬರುತ್ತದೆ. ಈಗ ಈ ಸ್ಥಳಾಂತರವನ್ನ ತಡೆ ಹಿಡಿಯಲಿಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಮಾಡೋದಾಗಿ ಹೇಳಿದ್ದಾರೆ. ಧಾರವಾಡಕ್ಕೆ ಶಿಫ್ಟ್ ಮಾಡಲಿಕ್ಕೆ ಹಿಂದೆನೂ ಕೂಡ ಆಗಿತ್ತು. ನಾವಿದ್ದಾಗನು
ನಾನು ವಿರೋಧ ಪಕ್ಷದಲ್ಲಿದ್ದಾಗ ಒಂದ್ಸರಿ ಪ್ರಯತ್ನ ಮಾಡಿದ್ರು, ಅದನ್ನ ನಾನು ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಕೆಲವು ಅಧಿಕಾರಿಗಳು ರಾತ್ರೋರಾತ್ರಿ ಕೆಲವು ಕಾಗದ ಪತ್ರ ತಗೊಂಡೋಗಿದ್ರು, ವಾಪಸ್ ತರಿಸಿ ಇಲ್ಲೇನೆ ಇಡಿಸಿದೆ. ನಾನು ಮಲಪ್ರಭಾ ಘಟಪ್ರಭಾದ್ದು ಏನು ಪರಿಹಾರ ಕೊಡ್ತಕ್ಕಂಥ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಕಚೇರಿಗಳು ಅಲ್ಲೇ ಇದ್ದು ನಾನು ಹೊಡೆದಾಡಿ ಅದನ್ನು ಇಲ್ಲಿ ಮಾಡಿಸಿದ್ದೆ. ಮತ್ತೆ ಈಗ ಹೋಗ್ತಿದ್ರೆ ಅದನ್ನ ತಡಿಲಿಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನವನ್ನು ಮಾಡಬೇಕು. ಮಲಪ್ರಭಾ ಯೋಜನೆ 3 ಕಚೇರಿ ಬಾಗಲಕೋಟೆಯಿಂದ ಸ್ಥಳಾಂತರ ಮಾಡುವ ನಿರ್ಧಾರಕ್ಕೆ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ. ಜನಪ್ರತಿನಿಧಿಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದು, ಇದು ಬಾಗಲಕೋಟೆಯಲ್ಲಿ ಉಳಿಯುತ್ತಾ ಧಾರವಾಡಕ್ಕೆ ಹೋಗುತ್ತಾ ಕಾದು ನೋಡಬೇಕಿದೆ. ಬಾಗಲಕೋಟೆಯಿಂದ ಸಿದ್ದು ಉತ್ತರಗಾವಿ, ರಿಪಬ್ಲಿಕ್ ಕನ್ನಡ.